ಎಣ್ಣೆ ಬೇಕಾ ಎಣ್ಣೆ ಅಚ್ಚಳೆಣ್ಣೆ ಉಚ್ಚಳೆಣ್ಣೆ ಮಾವಿನೆಣ್ಣೆ ಬೇವಿನೆಣ್ಣೆ ಎಣ್ಣೆ ಬೇಕಾ ಎಣ್ಣೆ ಎಣ್ಣೆ ಬೇಕಾ ಎಣ್ಣೆ ಅಚ್ಚಳೆಣ್ಣೆ ಉಚ್ಚಳೆಣ್ಣೆ ಮಾವಿನೆಣ್ಣೆ ಬೇವಿನೆಣ್ಣೆ ಎಣ್ಣೆ ಬೇಕಾ ಎಣ್ಣೆ ಕಜ್ಜಾಯ ಸುಡುವುದು ಎಣ್ಣೆ ಬಡಬಂಡ ಮಾಡುವುದೆಣ್ಣೆ ಕಜ್ಜಾಯ ಸುಡುವುದು ಎಣ್ಣೆ ಬಡಬಂಡ ಮಾಡುವುದೆಣ್ಣೆ ಎಣ್ಣೆ ಬೇಕಾ ಎಣ್ಣೆ ಅಚ್ಚಳೆಣ್ಣೆ ಉಚ್ಚಳೆಣ್ಣೆ ಮಾವಿನೆಣ್ಣೆ ಬೇವಿನೆಣ್ಣೆ ಎಣ್ಣೆ ಬೇಕಾ ಎಣ್ಣೆ ಎಣ್ಣೆ ಬೇಕನ್ಬೇಕು ಎಣ್ಣೆ ಎಣ್ಣೆ ದೀಪ ಹಚ್ಚುವುದು ಎಣ್ಣೆ ಪೂಜೆ ಮಾಡುವುದು ಎಣ್ಣೆ ದೀಪ ಹಚ್ಚುವುದು ಎಣ್ಣೆ ಪೂಜೆ ಮಾಡುವುದು ಎಣ್ಣೆ ಎಣ್ಣೆ ಬೇಕಾ ಎಣ್ಣೆ ಅಚ್ಚಳೆಣ್ಣೆ ಉಚ್ಚಳೆಣ್ಣೆ ಮಾವಿನೆಣ್ಣೆ ಬೇವಿನೆಣ್ಣೆ ಎಣ್ಣೆ ಬೇಕಾ ಎಣ್ಣೆ ಎಣ್ಣೆ ಬೇಕಂದ್ರಪ್ಪ ಎಣ್ಣೆ ಎಣ್ಣೆ ಏನಪ್ಪ ಶಿವರಾತ್ರಿ ಹಬ್ಬದಲ್ಲಿ ಎಣ್ಣೆ ತಗಂತಾರೆ ಇದ್ರೆಲ್ಲ ಖಾಲಿ ಆಗಿಬಿಟ್ಟವ್ರಲ್ಲ ಏನ್ ಮಾಡೋದು ಅಯ್ಯೋ ಏನ್ ಮಾಡಲ್ಲಪ್ಪ ಇರ್ಲಿ ಈ ಆಳ ಸಂಸಾರ ಸಹವಾಸ ಸಾಕಪ್ಪೋ ಸಾಕು ಗಾಣ ಹೊಡೆದ್ರೆ ಎಣ್ಣೆ ತೆಗಿಯೋರಿಲ್ಲ ಎಣ್ಣೆ ತೆಗೆದ್ರೆ ಗಾಣ ಹೊಡೆಯೋರಿಲ್ಲ ಏನ್ ಮಾಡ್ಲಿ ನನ್ನ ಮಗನು ದಂಡ ಪಿಂಡ ನನ್ನ ಮಗ ಎಲ್ಲಿ ಹೋತನೋ ಎಲ್ಲಿ ಬತ್ತನೋ ಒಂದು ಗೊತ್ತಾಗಲ್ಲ ಏನಾದ್ರೂ ಕೇಳಿರೆ ಇಲ್ಲಿ ಹೊಸ್ದಾಗಿ ಕಟ್ಟಿಸಿದಾರಲ್ಲ ಬೀರಪ್ಪನ ದೇವಸ್ಥಾನ ಅಲ್ಲೋಯ್ ಮನೆ ಕಂಡಿದ್ ಬಂದೆ ಅಂತ ಹೇಳ್ತಾನೆ ಏನ್ ಮಾಡ್ಲಿ ಇರ್ಲಿ ಅವನಿಗೆ ಅವನ ಒಂದು ಹೆಂಡತಿ ಕಟ್ಟಿದ್ದೀನಿ ನನ್ನ ಸೊಸೆ ಭಾಳ ಮುದ್ದಾದ ಸೊಸೆ ನನ್ನ ಸೊಸೆ ಊರಿಗೆ ಹೋಗಿ 6 ತಿಂಗಳಾಯ್ತು ಇನ್ನೂ ಬರಲಿಲ್ಲ ಇರ್ಲಿ ಈಗ ಒಂದು 10 ಸೇರು ಎಣ್ಣೆ ಉಳ್ಕೊಂಡಿದೆ ಇಲ್ಲೇ ಈ ಎಮ್ಗೆಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು 10 ಸೇರು ಎಣ್ಣೆ ಎಲ್ಲ ನೆನ್ನೆ ಎಲ್ಲ ಶಿವರಾತ್ರಿ ಹಬ್ಬ ಮಾಡಿ ಖಾಲಿ ಮಾಡ್ಕೊಂಬಿಟ್ಟು ಎಣ್ಣೆನ ಅಲ್ಲಿ ಹೋಗ್ಬಿಟ್ಟು ಮಾರ್ಕೊಂಡು ಹಂಗೆ ಬರ್ತಾ ನಾನು ಸೊಸೆ ಕರ್ಕೊಂಬರ್ತೀನಿ ಕಜ್ಜಾಯ ಸುಡುವುದು ಎಣ್ಣೆ ಒಡಬಂಡ ಮಾಡುವುದೆಣ್ಣೆ ಕಜ್ಜಾಯ ಸುಡುವುದು ಎಣ್ಣೆ ಒಡಬಂಡ ಮಾಡುವುದೆಣ್ಣೆ ಎಣ್ಣೆ ಬೇಕಾ ಎಣ್ಣೆ ಅಚ್ಚಳೆಣ್ಣೆ ಉಚ್ಚಳೆಣ್ಣೆ ಮಾವಿನೆಣ್ಣೆ ಬೇವಿನೆಣ್ಣೆ ಎಣ್ಣೆ ಬೇಕಾ ಎಣ್ಣೆ ನಮಸ್ಕಾರ ಅಮ್ಮ ನಿನಗೆ ಮಂಗಳವಾಗಲಿ ನಮಸ್ಕಾರ ಹಂಗಿರ್ಲಿ ನೀನು ತವರೂರಿಗೆ ಹೋಗಿ 6 ತಿಂಗಳಾಯ್ತಲ್ಲ ಹಿಂಗ್ ಹೋದ್ರೆ ಹೆಂಗ್ ಕತೆ ಏನ್ ಮಾಡೋದು ಈ ಎಣ್ಣೆ ಹೊಡೆದ್ರೆ ಗಾಣ ಹೊಡೆದ್ರೆ ಎಣ್ಣೆ ತೆಗಿಯೋರಿಲ್ಲ ಎಣ್ಣೆ ತೆಗೆದ್ರೆ ಗಾಣ ಹೊಡೆಯೋರಿಲ್ಲ ನಿನ್ ಗಂಡ ಅಂತ ದಂಡ ಪಿಂಡ್ ನನ್ನ ಮಗ ಅಲ್ಲಿ ಎಲ್ಲೋತಾನೋ ಎಲ್ಲೋ ಬತ್ತಾನೋ ನಿನ್ಗೂ ಗೊತ್ತಿಲ್ಲ ನನ್ಗೂ ಗೊತ್ತಿಲ್ಲ ಏನ್ ಮಾಡ್ಲಿ ಈಗ ನಮ್ಮ ಊರಿಗೆ ಹೋಗೋಣ ಬಾ ಮಾವನವರೇ ಆಗಬಹುದು ನಿನಗೇನು ಎನ್ನುತ್ತಾನೆ ಯಾರೋ ಕೇಳುವರಿಲ್ಲ ತಾನಾಗಿ ಕೂಗಿದರೆ ಮಾವನವರೇ ಗಾಡಿ ನಿಲ್ಲಿಸಿ ಯಾಕಮ್ಮ ಏನಾಯ್ತು ಮಾವನವರೇ ಎಂದು ಇಲ್ಲದ ಈ ನಡು ಕಾಡಿನಲ್ಲಿ ಘೋರಕ ಶಬ್ದವು ಕೇಳಿ ಬರುತ್ತಿರುವುದು ಇಂತಹ ಅಮ್ಮ ಈ ಕಾಡಿನಲ್ಲಿ ಗಾಳಿಯೋ ಪೀಡೆಯೋ ಪಿಸಾಚಿಯೇ ಕಾಡು ಮೃಗಗಳೇ ಝೇಂಕರಿಸುತ್ತಿರುವೆ ಬೇಗನೆ ಬೇಡಮ್ಮ ತಾಯಿ ಬೇಡ ಬೇಗ ಬಾ ನಮ್ಮ ಊರಿಗೆ ಹೋಗೋಣ ಮಾವನವರೇ ಗಾಳಿ ಆದರಾಗಲಿ ಪೀಡೆ ಆದರಾಗಲಿ ನಾನು ನೋಡಿಕೊಂಡು ಬರುತ್ತೇನೆ ಮಾವನವರೇ ಏನ್ ಮಾಡ್ಲಿ ಈ ನನ್ನ ಸೊಸೆ ಮಾತು ಕೇಳಲಿಲ್ಲ ಅಂದ್ರೆ ರಾತ್ರಿಗೆ ನನಗೆ ಊಟಕ್ಕೆ 0 ಆಗ್ತದೆ ಹೆಂಗಾರ ಮಾಡಿ ಇವಳು ನೈಸ್ ಮಾಡಿ ನಾನು ಕರ್ಕಡೆ ಹೋಗ್ಬೇಕು ಇವತ್ತು ಅಮ್ಮ
ಒಂದು ಕೆಲಸ ಮಾಡು, ನೋಡ ಅಲ್ಲಿ ಮರದ ಕೆಳಗೆ ಕೂತ್ಕೊಂಡು ನಾನು ತಾಂಬೂಲ ಹಾಕೊಂತಿರ್ತೀನಿ, ಹಿಂಗೋಗಿ ಹಂಗೆ ಬಂದ್ಬಿಡು. ಆಗಬಹುದು ಮಾವನವ್ರೆ. ಇದು ಮೇಲ್ಗಡೆ ಏನಿದು ಧ್ವನಿಯೋ ಕಾನನದೊಳಗೆ ಓಲಾಡುತ್ತಿರು ಯಾರಿರಬಹುದೋ ತಾಳಲಾರನು ನಾ ಕಾಯದ ಬಾಧೆಯ, ತಾಳಲಾರನು ನಾ ಕಾಯದ ಬಾಧೆಯ, ಸೈರಿಸಲಾರೆನು ಕಾಯದ ಬಾಧೆಯ. ಅಮ್ಮೋ ಅಮ್ಮೋ ಯಾರಿರಬಹುದೋ ಕಾನನದೊಳಗೆ ಓಲಾಡುತ್ತಿರುವ ಯಾರಿರಬಹುದೋ ಮಹಾತ್ಮರೇ, ಅಮ್ಮ ನೀವು ಯಾರು? ಈ ಕಂದುಕದಲ್ಲಿ ಬಿದ್ದು ಗೋಳಾಡ್ತಿರೋ ಕಾರಣವೇನು? ಅಮ್ಮ ನಾನು ಯಾರಾದರಾಗಲಿ ಮೊದಲು ನನ್ನನ್ನೆತ್ತಿ ಈ ಕಂದಕದ ಮೇಲೆ ಕುಳಿತು ತಾಯಿ. ಹಾಗಬಹುದು ಮಹಾತ್ಮರೇ. ಅಮ್ಮ ನೀನೋರ್ವಳೆ ಈ ನಡುಕಾಡಿನಲ್ಲಿ ಬರಲು ಕಾರಣವೇನು? ನೀನು ಯಾರು? ನೀನೋರ್ವಳೆ ಈ ನಡುಕಾಡಿನಲ್ಲಿ ಬರಲು ಕಾರಣವೇನು ತಾಯಿ? ಮಹಾತ್ಮರೇ, ಅಮ್ಮ ನಾನು ಉಜ್ಜನಿ ಪಟ್ಟಣ ನೀಲಸೆಟ್ಟರ ಮಗಳು. ಇದೇ ಸಾಮವೇದ ನಗರದ ತೇಲಿಸೆಟ್ಟರ ಮಗನಿಗೆ ನನ್ನನ್ನು ಕೊಟ್ಟಿ ಲಗ್ನವನ್ನು ಮಾಡಿದರು. ಏನು? ನೀವು ಯಾರು? ನಿಮ್ಮ ನಾಮಾಂಕಿತವೇನು? ನೀನು ಉಜ್ಜಯಿನಿ ಪಟ್ಟಣದ ನೀಲಸೆಟ್ಟರ ಮಗಳೇ? ಹೌದು. ನಿನ್ನನ್ನು ಸಾಮ್ಯವೇದಿ ನಗರದ ತೇಲಿ ಸೆಟ್ಟರ ಮಗನಿಗೆ ಕೊಟ್ಟು ಲಗ್ನ ಮಾಡಿರುವರೇ ಅಮ್ಮ? ಹೌದು ಮಹಾತ್ಮರೇ. ಅಮ್ಮ ಅಮ್ಮ ಅದೇ ಉಜ್ಜಯಿನಿ ಪಟ್ಟಣದ ಪಾಪಿಯಾದ ವಿಕ್ರಮ ರಾಜ ನಾನೇ ಅಲ್ಲವೇ ಅಮ್ಮ? ನಾನೇ ಅಲ್ಲವೇ? ಏನು? ನಮ್ಮ ಉಜ್ಜನಿ ಪಟ್ಟಣದ ವಿಕ್ರಮರಾಜರೇ? ಹೌದು ತಾಯಿ. ಮಹಾತ್ಮರೇ, ಅಮ್ಮ ನಿಮಗೆ ಈ ರೀತಿ ಕಷ್ಟ ಬರಲು ಕಾರಣವೇನು ಮಹಾತ್ಮರೇ? ಅಮ್ಮ ನನ್ನ ಪಕ್ಕದಲ್ಲಿ ಕುಳಿತುಕೋ, ನನ್ನ ವೃತ್ತಾಂತವನ್ನು ತಿಳಿಸುತ್ತೇನೆ. ಕೇಳು ಪತಿವ್ರತ ನನಗೆ ಕಾಸಿಗೊಳಿಸಿದ ಕೇಳು ಪತಿವ್ರತ ನನಗೆ ಕಾಸಿಗೊಳಿಸಿದ ಅಮ್ಮೋ
ಗ್ರಹಗತಿಗಳ ಕಾಟವು ಅನಾನುಕೂಲವಾದ್ದರಿಂದ ನಾನು ಈ ಪಟ್ಟಣಕ್ಕೆ ಬಂದೆ. ಈ ಪಟ್ಟಣದ ಚಂದ್ರಸೇನ ಮಹಾರಾಜರು ನನ್ನ ಸೆಟ್ರ ಮಗಳ ಮುತ್ತಿನ ಹಾರವನ್ನು ಕಂಡ ಕಳ್ಳನೆಂದು ನನ್ನನ್ನು ಈ ರೀತಿಯಾಗಿ ಕರಾಚರಣವನ್ನು ಕಳಿಸಿ ಈ ಕಂದಕದಲ್ಲಿ ಬಿಸಾಡಿಸಿದ ಅಮ್ಮ. ನನಗೆ ಬಹಳವಾಗಿ ಬಾಯಾರಿಕೆ ಆಗುತ್ತಿರುವುದು. ಅಷ್ಟು ಜಲವನ್ನಾದರೂ ತಂದು ಕೊಡುತ್ತಾಯಿ. ಆಗಬಹುದು ಮಾತ್ಮರೇ. ಅಮ್ಮ, ಇಲ್ಲಿ ಬಾ ಮರೆತಿದ್ದೆನು. ನೀನು ಜಲವನ್ನು ನನಗೆ ತಂದು ಕೊಡುವುದಾದರೆ ನನಗಾಗಿರುವ ಶಿಕ್ಷೆ ನಿನಗಾಗುವುದಮ್ಮ. ಬೇಡ ತಾಯಿ, ಬೇಡ. ಮಾತ್ಮರೇ, ನಿಮಗೆ ಜಲವನ್ನು ತೆಗೆದುಕೊಂಡು ಬರುತ್ತೇನೆ. ಜಲ ತೆಗೆದುಕೊಳ್ಳಿ. ಆಗಬಹುದು ತಾಯಿ. ಅಮ್ಮ, ಮುಂದೈದೆ ಸಾನ ನಿನಗೆ ಶಾಶ್ವತವಾಗಲಮ್ಮ. ಅಮ್ಮ ಅಂದರೆ ದುಃಖಿಸಬೇಡಿರಿ. ಮುಂದೈದೆ ಸಾನ ನಿನಗೆ ಶಾಶ್ವತವಾಗಲಮ್ಮ. ಮತ್ತೆ ನಮ್ಮ ಪುರದ ಮತ್ತೆ ನಮ್ಮ ಪುರದ ವೃತ್ತಾಂತ ತಿಳಿಸುತ್ತಾಯಿ. ಅಮ್ಮ ಉಜ್ಜಾನಿಪುರದ ಅರಸೋ ವಿಕ್ರಮರಾಜ ಕೇಳು. ಉಜ್ಜಾನಿಪುರದ ಅರಸೋ ವಿಕ್ರಮರಾಜ ಕೇಳು. ನಿಮಗಿಂತ ಕಷ್ಟ ಬರಬಹುದೇ ರಾಜ, ನಿಮಗಿಂತ ಕಷ್ಟ ಬರಬಹುದೇ ದುಃಖವನ್ನು ರಾಜ. ಲಕ್ಷ್ಮಿ ನೀನೆ ತಾಯಿ, ಪುಣ್ಯಶಾಲಿ ನೀನೆ ಅಮ್ಮ. ಲಕ್ಷ್ಮಿ ನೀನೆ ತಾಯಿ, ಪುಣ್ಯಶಾಲಿ ನೀನೆ ಅಮ್ಮ. ಹಿತಮತಿಯು ನೀನೆ ತಾಯಿ ಅಮ್ಮ. ಹಿತಮತಿಯು ನೀನ ತಾಯಿ ಬೇಗ ತಾರಲಮ್ಮ. ಅಮ್ಮ ನನ್ನ ಪಟ್ಟಣದ ಹೆಣ್ಣು ಮಗಳಾದ್ದರಿಂದ ನನ್ನನ್ನು ಈ ರೀತಿಯಾಗಿ ಸಾಕಿ ಸಲಹಿದೆ. ಆಗೋ ನೋಡು ತಾಯಿ, ನಿಮ್ಮ ಮಾವನವರು ಬರುತ್ತಿರುವರು. ಇವನಾರೆಂಬುದಾಗಿ ಕರ ತಂದಿರುವ ಸೊಸೆಯೇ ಇವನಾರೆಂಬುದಾಗಿ ಕರ ತಂದಿರುವ ಸೊಸೆಯೇ ಕೇಳಮ್ಮ ಸೊಸೆ ಬಾಲೆಗೆ, ಕೇಳಮ್ಮ ಸೊಸೆ ಬಾಲೆಗೆ, ಕೇಳಮ್ಮ ಸೊಸೆ ಬಾಲೆಗೆ. ಚೇಟರ ಮನೆಯಲ್ಲಿ ಮೂತಿನಾರವ, ಚೇಟರ ಮನೆಯಲ್ಲಿ ಮೂತಿನಾರವ ಕದ್ದ ಕಳ್ಳ ನಿವನಮ್ಮ. ಕೇಳಮ್ಮ ಸೊಸೆ ಬಾಲೆಗೆ, ಕೇಳಮ್ಮ ಸೊಸೆ ಬಾಲೆಗೆ, ಕೇಳಮ್ಮ ಸೊಸೆ ಬಾಲೆಗೆ. ಈತನಾರೆಂಬುದಾಗಿ ಕರೆತಂದಿರುವೆ. ಇವನು
ನಂದಯ್ಯ ಶೆಟ್ಟಿಯರ ಮನೆಯಲ್ಲಿ ಮುತ್ತಿನ ಹಾರವನ್ನು ಕದ್ದಂತ ಕಳ್ಳನಮ್ಮ ಇವನು. ಈತನಿಗೆ ನಾವೇನಾದರೂ ಉಪಚಾರ ಮಾಡಿದರೆ ಈತನಿಗಾಗುವ ಶಿಕ್ಷೆಯೂ ನಮಗಾಗುವುದು. ಬೇಡಮ್ಮ ತಾಯಿ, ಬೇಡ, ಬಾ ನಮ್ಮ ಊರಿಗೆ ಹೋಗೋಣ. ಮಾವನವರೇ, ಏಕೋ ಈ ಕೋಪ ಮಾವಯ್ಯ, ನನ್ನ ಮಾವಯ್ಯ, ಏಕೋ ಈ ಕೋಪ ಮಾವಯ್ಯ, ನನ್ನ ಮಾವಯ್ಯ, ನನ್ನ ಮಾವಯ್ಯ. ಮಾವನವರೇ, ಏಕೋ ಈ ಕೋಪ ಮಾವಯ್ಯ, ನನ್ನ ಮಾವಯ್ಯ, ಏಕೋ ಈ ತಾಪ ಮಾವಯ್ಯ, ನನ್ನ ಮಾವಯ್ಯ, ನನ್ನ ಮಾವಯ್ಯ. ಉಜ್ಜನಿಪುರದ ವಿಕ್ರಮ ರಾಜರು, ಅವನವರೇ, ಉಜ್ಜನಿಪುರದ ವಿಕ್ರಮ ರಾಜರು, ಏಕೋ ಈ ಕೋಪ ಮಾವಯ್ಯ, ನನ್ನ ಮಾವಯ್ಯ, ನನ್ನ ಮಾವಯ್ಯ. ಮಾವನವರೇ, ಇವರ್ಯಾರೆಂಬುದಾಗಿ ತಿಳಿದಿರಿ. ನಮ್ಮ ಉಜ್ಜನಿ ಪಟ್ಟಣದ ವಿಕ್ರಮರಾಜರು ಮಾವನವರೇ. ಹಾ ಪರಮಾತ್ಮ, ನಮ್ಮ ಉಜ್ಜಯಿನಿ ನಗರದ ವಿಕ್ರಮ ಮಹಾರಾಜರು ಮಾವನವರೇ. ಅಯ್ಯೋ, ಈತನಿಗೆ ಇಂತಹ ಕಷ್ಟ ಬರಲು ಕಾರಣವೇನು ತಾಯಿ? ಮಾವನವರೇ, ಗ್ರಹತಿಗಳ ಕಾಟವು ಅನಾನುಕೂಲ ಆಧಾರದಿಂದ ಇಂಥ ಕಷ್ಟವೂ ಬಂದಿರುವುದು. ಅಮ್ಮ, ಹಾಗಾದರೆ ಈತನಿಗೆ ಇಲ್ಲಿಯೇ ಉಪಚಾರ ಮಾಡುತ್ತಿರು. ನಾನು ಚಂದ್ರಶೈನ ಮಹಾರಾಜರ ಬಳಿಗೆ ಹೋಗಿ ಈತನಿಗೆ ಅನ್ನ ನೀರು ಕೊಡಬಹುದೆಂದು ಅಪ್ಪಣೆ ಕೇಳಿಕೊಂಡು ಬರುವೆನು. ಆಗಬಹುದು ಮಾವನವರೇ. ನಮಸ್ಕರಿಸುವೆನು. ತೇಲಿ ಸೆಟ್ಟರೆ, ನಿಮಗೆ ಮಂಗಳವಾಗಲಿ. ನೀವು ನನ್ನಲ್ಲಿಗೆ ಬಂದ ವಿಚಾರವೇನು? ಮಹಾರಾಜರೇ, ನೀವು ಕರಾಚರಗಳನ್ನು ಕಡಿಸಿರುವ ಆ ಕಳ್ಳನಿಗೆ ಅನ್ನ ನೀರು ಕೊಡಬಹುದು ಕೇಳಲು ಅಪ್ಪಣೆ ಕೇಳಲು ಬಂದಿರುವನು ಮಹಾಪ್ರಭು. ಏನು, ಆ ಕಳ್ಳನು ಇನ್ನೂ ಬದುಕಿರುವನೆ? ಹೌದು ಮಹಾಪ್ರಭು. ಎಂಥ ಸತ್ಯವಂತನಿರಬಹುದು. ಮಂತ್ರಿ, ಕೂಲಿಯಿಂದ ಗಾಣವನ್ನು ಮಾಡಿದು ಜೀವನ ನಡೆಸುತ್ತಿದ್ದಂತಹ ತೇಲಿ ಸೆಟ್ಟರಿಗೆ ಎಂಥ ಕರುಣ ಉಂಟಾಯಿತು ನೋಡಿದ್ಯಾ ಮಂತ್ರಿ? ಮಹಾಪ್ರಭು, ತೇಲಿ ಸೆಟ್ಟರು ಬಹಳ ಸತ್ಯವಂತರು ಮಹಾಪ್ರಭು. ಸೆಟ್ಟರೆ, ಮಹಾಪ್ರಭು, ಮೆಚ್ಚಿದೆನು ನಿನ್ನಯ ಭಕ್ತಿಗೆ ಸೆಟ್ಟರೆ. ಮೆಚ್ಚಿದೆನು ನಿನ್ನಯ ಭಕ್ತಿಗೆ ಸೆಟ್ಟರೆ. ಚರಣಗಳನ್ನು ಕಡಿದಂತ ಆ ಕಳ್ಳ ತಸ್ಕರನಿಗೆ ಉಪಚಾರವನ್ನು ಮಾಡಿರಿ ಸೆಟ್ಟರೆ. ಸೆಟ್ಟರೆ, ಮಹಾಪ್ರಭು, ನಿಮ್ಮ ಸತ್ಯಕ್ಕೆ ನಾನು ಮೆಚ್ಚಿದನು. ಆ ಕರಾಚರಣಗಳನ್ನು ಕಡಿದಂತಹ ಕಳ್ಳ ತಸ್ಕರನಿಗೆ ಅನ್ನ ನೀರಾದಿಗಳನ್ನು ಕೊಟ್ಟು ಉಪಚಾರ ಮಾಡುವಂತವರಾಗಿ ಅಪ್ಪಣೆ ಮಹಾಪ್ರಭು. ಸೊದೆಯುಪುದೇ ಸಖಿ ಸುದಿನವಿದೆ, ಮಲ್ಲಿಗೆ ಮಂಜುಳ ಮೋದಮಯ, ಜಗದಮಯ ಅಭಿರುದಯ. ಸೊದೆಯುಪುದೇ ಸಖಿ ಸುದಿನವಿದೆ, ಮಲ್ಲಿಗೆ ಮಂಜುಳ ಮೋದಮಯ, ಜಗದಮಯ ಅಭಿರುದಯ. ನಮ್ಮ ಸಕಲ ಸಖಿಗೆ ಕೋಗಿಲೆಗಳ, ಸಖಿಗೆ ಕೋಗಿಲೆಗಳ ನೇತರದ ಮಧುರಗಳ ಸಖಿಗೆ ವಿಸಿದಯ, ಸಖಿಗೆ ವಿಸಿದಯ ಸುಖ ಸಮಯ, ಜಗದಮಯ ಅಭಿರುದಯ. ಸೊದೆಯುಪುದೇ ಸಖಿ ಸುದಿನವಿದೆ, ಮಲ್ಲಿಗೆ ಮಂಜುಳ ಮೋದಮಯ, ಜಗದಮಯ ಅಭಿರುದಯ. ಅಮ್ಮ ಸಖಿ,
ಇವನೂ ನೋಡಿದೆಯಾ? ಇವನದಲ್ಲಿ ಗಿಣಿ, ಕೋಗಿಲೆಗಳು, ಹಂಸ, ಪಕ್ಷಿಗಳು ಎಷ್ಟು ಮಧುರವಾಗಿ ಕಾಣುತ್ತಿವೆ. ಇಂತಹ ಸಂತೋಷದ ಕಾಲದಲ್ಲಿ ನಾವು ಗೌರಿ ಪೂಜೆನೂ ಮಾಡೋಣ. ಅಮ್ಮ ಸಖಿಯರೇ, ತರದಾದ ಪುಷ್ಪಾದಿಗಳನ್ನು ಕುಯ್ದುಕೊಂಡು ಬರುವವರಾಗಿ. ಆಗಬಹುದಮ್ಮ. ಗೌರಿ ಪೂಜೆಗೆ ಹೂಗಳನ್ನು ಕುಯ್ದುಕೊಂಡು ಬಂದೆಯ? ಹೌದು ಹೌದಮ್ಮ. ಮಲ್ಲಿಗೆ ಹರಳೆ ಮೈ ತುಂಬಿದವಳೆ, ಅಲೆಗೆ ನಿಂತೆ ಬಾರೆ ನನ್ನವಳೆ. ಪುಷ್ಪಾದಿಗಳು ಕುಯ್ದುಕೊಂಡು ಬಂದಿರುವರಾ? ಹೌದಮ್ಮ. ಹಾಗಾದರೆ ಗೌರಿ ಪೂಜೆನೂ ಮಾಡೋಣ. ಆಗಬಹುದಮ್ಮ. ಜನನಿ ಜಗನ್ಮೋಹಿನಿ, ಜನನಿ ಜಗನ್ಮೋಹಿನಿ, ಅಭಯ ಪ್ರದಾಯಿನಿ ಪಾರ್ವತಿ ಶಂಕರಿ, ಅಭಯ ಪ್ರದಾಯಿನಿ ಪಾರ್ವತಿ ಶಂಕರಿ, ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ, ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾನಿಧಿ, ಕರುಣಾಕರಿ ಶಂಕರಿ ದೇವಿ ಪಾರ್ವತಿ ಪರಮೇಶ್ವರಿ ದಯಾನಿಧಿ, ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ ಜಗನ್ಮೋಹಿನಿ. ತಂದೆಯು ನೀನೇ ತಾಯಿಯು ನೀನೇ, ತಂದೆಯು
ಪಾರ್ವತಿ ಶಂಕರಿ ತ್ರಿಭುವನ ಜನನಿ ಜಗನ್ಮೋಹಿನಿ ಜಗನ್ಮೋಹಿನಿ ಜಗನ್ಮೋಹಿನಿ. ಜಗದಾಂಬೆಯ ಪಾರ್ವತಿ ದೇವಿ, ನನ್ನ ಚಿಕ್ಕ ವಯಸ್ಸಿಗೆ ತಕ್ಕ ಪುರುಷವು ಸಿಗುವಂತೆ ವರವನ್ನು ದಯಪಾಲಿಸು. ಅಮ್ಮ ಸಖಿಯರೇ, ನಾವು ಗೌರಿ ಪೂಜೆಯನ್ನು ಮಾಡಿದ್ದೇವೆ, ನಮ್ಮ ಅರಮನೆಗೆ ಹೋಗೋಣ ನಡೆಯಿರಿ. ಆಗಬಹುದಮ್ಮ. ಸುರಿಯುವುದು ರಕ್ತವು ಧರಣಿಗೆ ತಾಯೇ, ಹೀಗಾಯದ ಬಾಧೆಯ ನಾ ಸಹಿಸಲಾರೆ. ಅಯ್ಯೋ 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 ಅಮ್ಮ. ಉರಿಯುವುದೇ ಅಮ್ಮ ಕಾಯದ ಬಾಧೆಯೋ, ಉರಿಯುವುದೇ ಅಮ್ಮ ಕಾಯದ ಬಾಧೆಯೋ, ನಾ ಸಹಿಸಲಾರೆನು ಈ ಪರಿತಾಪ. ನಾ ಸಹಿಸಲಾರೆನು ಈ ಪರಿತಾಪ. ಉರಿಯುವುದೇ ಅಮ್ಮ 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 ಅಮ್ಮ. ಅಮ್ಮ ಹಸಿಯ ಗಾಯಕ್ಕೆ ನೊಣಗಳು ಮೂತುತ್ತೆ, ಹಸಿಯ ಗಾಯಕ್ಕೆ ನೊಣಗಳು ಮೂತುತ್ತೆ, ಬಿಸಿ ಬಿಸಿ ರಕ್ತವು ಧರಣಿಗೆ ಸುರಿಯುವುದೇ. ಬಿಸಿ ಬಿಸಿ ರಕ್ತವು ಧರಣಿಗೆ ಸುರಿಯುವುದೇ, ಸುರಿಯುವುದೇ ಅಮ್ಮ 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 ಅಮ್ಮ. ಹಸಿಯ ಗಾಯಕ್ಕೆ ನೊಣ ಸೊಳ್ಳೆಗಳು ಮುತ್ತುತ್ತಿರುವವು, ಬಿಸಿ ಬಿಸಿ ರಕ್ತವು ಈ ಧರೆಗೆ ಸುರಿಯುತ್ತಿರುವುದು. ಈ ಗಾಯದ ಬಾಧೆಯನ್ನು ನಾನು ತಾಳಲಾರೆನು ತಾಯಿ, ತಾಳಲಾರೆ. ಆಗೋ ನೋಡು, ನಿಮ್ಮ ಮಾವನವರು ಬರುತ್ತಿರುವರು. ಪ್ರಿಯತೆಯನ್ನು ಪಾಡಾದಿರಿ, ಉಪಚಾರ ಮಾಡುವೆನಾ, ಪರಮಾತ್ಮನು ಬಂದು ಕಾಪಾಡುವನು ನಿಮಗೆ. ಮಾತ್ಮರೇ ಮಾತ್ಮರೇ ಮಾತ್ಮರೇ. ಉರಿಯುವ ಬಿಸಿಲೊಳ ಸುಡುವ ಮಾರಳಿನೊಳಗೆ ಸುರಿವ ರಕ್ತದ ಬಾರಿ ಕರಗಳು ಓರೆಸುವೆನ. ಮಾತ್ಮರೇ 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 ಮಾತ್ಮರೇ. ದುಃಖವನ್ನು ಬಿಡಿ, ಪರಮಾತ್ಮ ಜ್ಞಾನವನ್ನು ಮಾಡಿ. ಅಮ್ಮ, ಆ ಪರಮಾತ್ಮನು ಪುನಃ ಬಂದು ನನ್ನನ್ನು ಕಾಪಾಡುವನೇ. ಅಯ್ಯೋ ನೀನು ನೀನು ಅಯ್ಯೋ ಪರಮಾತ್ಮ, ಈ ಮಹಾತ್ಮರ ಕಷ್ಟವನ್ನು ನೋಡಲಾರೆ. ಚಂದ್ರಸೇನ ಮಹಾರಾಜ ಬಳಿ ಹೋದ ನಮ್ಮ ಮಾವನವರು ಇನ್ನಾದರೂ ಬರಲಿಲ್ವಲ್ಲ. ಆಗೋ ನೋಡು ತಾಯಿ, ನಿಮ್ಮ ಮಾವನವರು ಬರುತ್ತಿರುವರು. ಮಾವನವರ ಪಾದಕ್ಕೆ ನಮಸ್ಕರಿಸುವೆ. ಅಮ್ಮ ನಿನಗೆ ಮಂಗಳವಾಗಲಿ. ಮಾವನವರು ತಾವು ಹೋಗಿದ ವಿಚಾರವೇನಾಯಿತು? ಅಮ್ಮ, ನಿನ್ನ ಮಾಂಗಲ್ಯ ಭಾಗ್ಯದಿಂದ, ಈ ಪುಣ್ಯಾತ್ಮನ ಪುಣ್ಯದಿಂದ
ಹಾಗೂ ನನ್ನ ಭಾಗ್ಯದಿಂದ ಚಂದ್ರಶೈನ ಮಹಾರಾಜರು ಈತನಿಗೆ ಅನ್ನ ನೀರು ಕೊಡಲು ಅಪ್ಪಣೆಯನ್ನು ಕೊಟ್ಟಿರುವರು. ಸತ್ಯವಾಗೂ ಕೊಟ್ಟಿರುವರೆ? ಹೌದಮ್ಮ, ಸತ್ಯವಾಗಿಯೂ ಕೊಟ್ಟಿರುವರು. ಹಾಗಾದರೆ ಇಲ್ಲೇ ಇದ್ದುಕೊಂಡು ಉಪಚಾರಣ ಮಾಡೋಣ ಮಾವನವರೇ. ಆಗಬಹುದು. ಶೆಟ್ಟರೇ, ಹೇಳಿ. ಹಾಗಾದರೆ ಇಲ್ಲಿ ಬನ್ನಿ. ಮರ್ಮವನ್ನು ಕೊಡಬೇಡಿ ಜನಕ್ಕೆ, ಶೆಟ್ಟರೇ. ಮಹಾರಾಜ, ಮರ್ಮವನ್ನು ಕೊಡಬೇಡಿ ಜನಕ್ಕೆ, ಈ ಪಾಪಿಯ ಧರ್ಮವು ಅಳಿಯುವ ತನಕ ಶೆಟ್ಟರೇ. ಶೆಟ್ಟರೇ, ಶೆಟ್ಟರೇ, ಇಂತಹ ರಾಜನು ಇಂಥವರ ಮನೆಯಲ್ಲಿ ಇರುವನೆಂಬ ವಿಚಾರವನ್ನು ಯಾರ ಬಳಿಯಲ್ಲಿಯೂ ಹೇಳಬೇಡಿ. ಹಾ ಶಿವ ಶಿವ, ಎಂತಹ ಈ ಮಹಾತ್ಮರು ಇಂತಹ ಈಗ ಹೇಳುತ್ತಿರುವರಲ್ಲ, ಇನ್ನೇನು ಗತಿ? ಏಕೆ ಶೆಟ್ಟರೇ, ನನ್ನನ್ನು ಕರೆದುಕೊಂಡು ಬಂದು ಉಪಚಾರ ಮಾಡುತ್ತೇನೆಂಬುದಾಗಿ ಹೇಳಿ ಈ ರೀತಿಯಾಗಿ ದುಃಖವನ್ನು ಮಾಡುತ್ತಿರುವರಲ್ಲ. ನೀವು ಇದೇ ರೀತಿಯಾಗಿ ದುಃಖವನ್ನು ಮಾಡುವುದಾದರೆ ಮೊದಲು ನಾನಿದ್ದ ಆ ಕಂದಕಕ್ಕೆ ಬಿಸಾಡಿ ಬನ್ನಿ. ನಾನು ಅಲ್ಲಿಯೇ ನರಳಿ ನರಳಿ ನನ್ನ ಕೊನೆಗಾಲವನ್ನು ಎದುರು ನೋಡುತ್ತೇನೆ. ಹಾಗಲ್ಲವೇ, ನನ್ನ ಗಾಣದ ಮೇಲೆ ಕುಳಿತು ಗಾಣವನ್ನು ಒಡೆಯುತ್ತಿರುವಾಗ ಆಯತಪ್ಪಿ ಬಸವಣ್ಣದೇವರ ಪಾದಕ್ಕೆ ಸಿಕ್ಕಿ ಏನಾದರೂ ಅನಾಹುತವಾಗಬಹುದೆಂದು ಯೋಚಿಸುತ್ತಿರುವನು. ಹಾಗಾದರೆ ಇಲ್ಲಿ ಬನ್ನಿ. ಹೇಳಿ. ಬಲವಾದ ಹಗ್ಗದಿಂದ ಈ ನನ್ನ ದೇಹವನ್ನು ನಿಮ್ಮ ಗಾಣದ ಮರಕ್ಕೆ ಬಿಗಿದು ಕಟ್ಟಿ, ನಿಮ್ಮ ಎತ್ತಿನ ಹಗ್ಗಗಳನ್ನು ಈ ನನ್ನ ಎಡದ ಮುಂಡಕ್ಕೆ ಕಟ್ಟಿ, ನಿಮ್ಮ ಎತ್ತಿನ ಬಾರು ಚಾವಡಿಯನ್ನು ಈ ನನ್ನ ಬಲದ ಮುಂಡಕ್ಕೆ ಕಟ್ಟಿ, ನಾನು ನನ್ನ ಬಾಯಿ ಜರ್ಬದಿಂದ ಹೆತ್ತುಗಳನ್ನು ಹೇ ಎಂಬುದಾಗಿ ಅದಲಿಸಿ ನಾನು ಗಾಣವನ್ನು ಒಡೆಯುತ್ತೇನೆ. ನೀವು ಎಣ್ಣೆಯನ್ನು ತೆಗೆಯಿರಿ, ಬೇಗ ನನ್ನೆತ್ತಿ ಈ ಗಾಣಕ್ಕೆ ಬಂಧಿಸಿ. ಅಮ್ಮ, ನೀನು ಅರಮನೆಗೆ ಹೋಗುತ್ತಾಯಿ. ಹಾಗೌದು ಮಾತ್ಮರೇ. ಗೋವಿಂದ ಗೋವಿಂದ ಅಪರಾಧಿ ಕಾಪಾಡು ಗೋವಿಂದ ಗೋವಿಂದ. ಜನ್ಮದ ಪಾಪದ ಫಲವೋ ಆವ ಜನ್ಮದ ಧರ್ಮವೋ ಈಶ್ವರ ಜಗದೀಶ್ವರ ಈಶ್ವರ. ಕರವನ್ನು ಕಳಿಸಿದೆ, ಕುಲವನ್ನು ತರಿಸಿದೆ, ಪರಮಾತ್ಮ ಶ್ರೀರಾಜ. ಕರವನ್ನು ಕಳಿಸಿದೆ, ಕುಲವನ್ನು ತರಿಸಿದೆ, ಅತಿಶಯದೊಳಗೆಲ್ಲ ಅತಿಶಯದೊಳಗೆಲ್ಲ ಗುರಿ ಮಾಡಿದೆಯ ಆವ ಜನ್ಮದ ಕರ್ಮವೋ ಈಶ್ವರ ಜಗದೀಶ್ವರ ಈಶ್ವರ ಪರಮಾತ್ಮ ಶ್ರೀರಾಜ. ಹಣೆಯಲ್ಲಿ ಬರಬಂದ ಬೊಮ್ಮಲಿಖಿತವ ಹಣೆಯಲ್ಲಿ ಬರದಂತ ಬ್ರಹ್ಮಲಿಖಿತವ ಅಳಿಸಲು ಸಾಧ್ಯವೇ, ಅಳಿಸಲು ಸಾಧ್ಯವೇ, ಅಸಾಧ್ಯವೋ ಆವ ಜನ್ಮದ
ಅಂದು ರತ್ನ ಸಿಂಹಾಸನದ ಮೇಲೆ ಕುಳಿತು ದರ್ಬಾರು ಮಾಡುತ್ತಿದ್ದಾಗ ನಿನ್ನ ದುರಹಂಕಾರವೇನಿತ್ತು? ಇಂದು ಗಾಡಿಗೆರ ಮನೆಯಲ್ಲಿ ಹೊರಗಾಡದ ಮೇಲೆ ಕುಳಿತು ಗಾಢವನ್ನು ಹೊಡೆಯುತ್ತಿದ್ದೇನೆ ಎಂಬುದಾಗಿ ಈ ರೀತಿಯಾಗಿ ದುಃಖವನ್ನು ಮಾಡುತ್ತಿರುವೆಯಾ? ದುಃಖವನ್ನು ಬಿಡು, ಹೇಳುವುದನ್ನು ಕೇಳು. ಕಷ್ಟ ಬಂದು ಎಂದು ಅಳಲದಿರು ಮರುಳೇ, 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 ಮರುಳೇ. ತೆರೆಯ ಇವರ ಸತ್ಯ ಹರಿಶ್ಚಂದ್ರ ಘೋರ ಸ್ಮಶಾನವಂ ಕಾಯ್ದು ಜೀವಿಸಲಿಲ್ಲವೇ ಮರುಳೇ, ಮರುಳೇ, ಮರುಳೇ. ತೆರೆಯ ಇವರ ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವಂ ಮಾಡಲಿಲ್ಲವೇ ಮರುಳೇ, ಮರುಳೇ, ಮರುಳೇ. ಸರಿ ಮರುಳೇ, ಸತ್ಯವಂತನಾದ ಹರಿಶ್ಚಂದ್ರ ಮಹಾರಾಜ ತನ್ನ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಹೆಂಡತಿ ಮಕ್ಕಳನ್ನು ಪರರಿಗೆ ಮಾರಿ ತಾನು ಜಾಂಡಾಲನ ಮನೆಯಲ್ಲಿ ಎಂಡವನ್ನು ಕುಡಿದು ಕಂಡವನ್ನು ಕಚ್ಚುತ್ತಾ ಘೋರ ಸ್ಮಶಾನವಂ ಕಾಯ್ದು ಜೀವಿಸಲಿಲ್ಲವೇ? ಅದಕ್ಕಿಂತಲೂ ಮಹಾ ಅತಿಶಯವಾದ ಕಷ್ಟವೇ ನಿನ್ನದು. ಅದರಂತೆ ಸತ್ಯವಂತರಾದ ಪಾಂಡವರು ಶಕುನಿಯ ಮಾಯಾಜೂಜಿನಿಂದ ಸಕಲ ಸಾಮ್ರಾಜ್ಯವನ್ನು ಸತೀಸಹಿತವಾಗಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮಾಡಿ ಅವರವರ ಸತ್ಯವನ್ನು ಉಳಿಸಿಕೊಳ್ಳಲಿಲ್ಲವೇ? ಅದಕ್ಕಿಂತಲೂ ಮಹಾ ಅತಿಶಯವಾದ ಕಷ್ಟವೇನೋ ನಿನ್ನದು. ದುಃಖವನ್ನು ಬಿಡು, ಪರಮಾತ್ಮನ ಧ್ಯಾನವನ್ನು ಮಾಡು. ಸಾಕಪ್ಪ, ಯಾಕಪ್ಪ ಅಳ್ತಾ ಇದೀಯಾ? ಇಲ್ಲ ಒಡೆಯ, ನಾನು ಅಳುವುದಿಲ್ಲ, ನಾನು ಅಳುವುದಿಲ್ಲ. ಗಾಣವನ್ನು ಒಡೆ, ನಾನು ಎಣ್ಣೆಯನ್ನು ತೆಗಿತೀನಿ. ಆಗಬಹುದು ಶೆಟ್ಟರೆ. ಬಸವಣ್ಣ ದೇವರೇ, ನನ್ನನ್ನು ನೋಡಿ ನೀವೇಕೆ ಈ ರೀತಿಯಾಗಿ ದುಃಖಿಸುತ್ತಿರುವರಿ? ಒಡೆಯನು ಕೋಪಿಸಿಕೊಳ್ಳುತ್ತಿರುವನು. ಮೆಲ್ಲ ಮೆಲ್ಲ ನಡೆಯೋ ಬಸವಣ್ಣ, ನೀ ಗಲ್ಲ ಗಲ್ಲ ತೆಗೆಯೋ ರಾಮಣ್ಣ. ಹೈ ಹೈ. ಮೆಲ್ಲ ಮೆಲ್ಲ ನಡೆಯೋ ಬಸವಣ್ಣ, ನೀ ಗಲ್ಲ ಗಲ್ಲ ತೆಗೆಯೋ ರಾಮಣ್ಣ. ಒಡೆಯಲು ಕೈ ಇಲ್ಲಣ್ಣ, ನಡೆಯಲು ಕಾಲಿಲ್ಲಣ್ಣ. ಒಡೆಯಲು ಕೈ ಇಲ್ಲಣ್ಣ, ನಡೆಯಲು ಕಾಲಿಲ್ಲಣ್ಣ. ಒಡೆಯ ಶ್ರೀ ಶನಿದೇವ ಇದೆಲ್ಲ ಬಲ್ಲ. ಮಂಡಗೈಯಲ್ಲಿ ನಿನ್ನ ಒಡೆಯುವೆ ಕೇಳಣ್ಣ. ಮಂಡಗೈಯಲ್ಲಿ ನಿನ್ನ ಒಡೆಯುವೆ ಕೇಳಣ್ಣ. ಚಂಡಿಯ ಮಾಡಾದೆ ನಡೆಯೋ ನಮ್ಮಣ್ಣ. ಚಂಡಿಯ ಮಾಡಾದೆ ನಡೆಯೋ ನಮ್ಮಣ್ಣ. ಮೆಲ್ಲ ಮೆಲ್ಲ ನಡೆಯೋ ಬಸವಣ್ಣ. ಓಹೋ ಮೆಲ್ಲ ಮೆಲ್ಲ ನಡೆಯೋ ಬಸವಣ್ಣ. ನೀ ಗಲ್ಲ ಗಲ್ಲ ನಡೆಯೋ ರಾಮಣ್ಣ. ಹಚ್ಚ ಹಳ್ಳನು ತಂದು ಅರೆಸುವೆ ಕೇಳಣ್ಣ. ಹಚ್ಚ ಹಳ್ಳನು ತಂದು ಅರೆಸುವೆ ಕೇಳಣ್ಣ. ಎಣ್ಣೆಯ ತೆಗೆದು ನಾ ದೀಪವ ಹಚ್ಚುವೆ. ಎಣ್ಣೆಯ ತೆಗೆದು ನಾ ದೀಪವ ಹಚ್ಚುವೆ. ಮೆಲ್ಲ
ಮೆಲ್ಲ ನಡೆಯೋ ಬಸವಣ್ಣ ನಿಂಗಲ್ಲ ನಡೆಯೋ ರಾಮಣ್ಣ ಶನಿದೇವರ ಪಾದಾರವಿಂದವೇ ಗತಿ ಗೋವಿಂದ ಶನಿದೇವರ ಪಾದಾರವಿಂದವೇ ಗತಿ ಗೋವಿಂದ ಸಾಕು ಸಾಕು ನಿಲ್ಸಪ್ಪ. ಆಹಾ, ಎಂತಹ ಇದೇನು ಪರಮಾಶ್ಚರ್ಯ! ನನ್ನ ಜೀವಮಾನದಲ್ಲೇ ಇಂತಹ ಇಷ್ಟು ಎಣ್ಣೆಯನ್ನು ತೆಗೆದಿರುವ ನೋಡೇ ಇಲ್ಲವಲ್ಲ. ಎಂತಹ ಸತ್ಯವಂತರಪ್ಪ ಇವರು. ಪರಮಾತ್ಮ ಪರಮಾತ್ಮ ಇಲ್ಲಿಗೆ 90 ತಿಂಗಳು ಅಂದರೆ 7 ಅರ್ಧ ವರ್ಷಗಳು ಕಳೆದಂತಾಯಿತು. ಈ ದಿವಸ ನನ್ನ ಮನಸ್ಸು ಬಹಳ ಉಲ್ಲಾಸಕರವಾಗಿರುವುದು. ನಾನು ಭಕ್ತಿ ಎಂಬ ಎಣ್ಣೆಯನ್ನು ಬಿಟ್ಟು ಜ್ಞಾನವೆಂಬ ದೀಪವನ್ನು ಹಚ್ಚಿ ದೀಪಾಂಜ್ಯೋತಿ ರಾಗವನ್ನು ಆಡುತ್ತೇನೆ. ಪರಮಾತ್ಮ ಶ್ರೀರಾಜ ಜ್ಯೋತಿಯ ಕರುಣೆ ಪರಮಾತ್ಮ ಜ್ಯೋತಿಯ ಕರುಣೆ ಪರಮಾತ್ಮ ಲೋಕವ ಬೆಳಗಲಿ ಎನ್ನಾತ್ಮ ದೇವಾ ದೇವಾ ನೊಂದ ಜೀವಕ್ಕೆ ಶಾಂತಿಯು ತುಂಬೆ ನೊಂದ ಜೀವಕ್ಕೆ ಶಾಂತಿಯು ತುಂಬೆ ವ್ಯಾಕುಲ ಹಳಿಯಲಿ ವ್ಯಾಕುಲ ಹಳಿಯಲಿ ಬೆಳಗಲಿ ಜ್ಯೋತಿ ಜ್ಯೋತಿಯ ಕರುಣೆಸೋ ಪರಮಾತ್ಮ ಜಗ ಜ್ಯೋತಿಯ ಕರುಣೆಸೋ ಪರಮಾತ್ಮ ಮಕ್ಕಳ ಮುಂದೆ ನಡೆಯುವ ಜ್ಯೋತಿಯೇ ದೇವಾ ದೇವಾ ಪರಮಾತ್ಮ ಮಕ್ಕಳ ಮುಂದೆ ಕಲಿಯುವ ಜ್ಯೋತಿ ಸೋತೆನು ಜಗದೊಳು ಸೋತೆನು ಜಗದೊಳು ಬೆಳಗಲಿ ಜ್ಯೋತಿ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜಗ ಜ್ಯೋತಿಯ ಕರುಣಿಸೋ ಪರಮಾತ್ಮ ಜ್ಯೋತಿಯ ಕರುಣಿಸು ಪರಮಾತ್ಮ ಜ್ಯೋತಿಯ ಕರುಣಿಸು ಪರಮಾತ್ಮ ಜ್ಯೋತಿಯ ಕರುಣಿಸು ಪರಮಾತ್ಮ ಜ್ಯೋತಿಯ ಕರುಣಿಸು ಪರಮಾತ್ಮ ಶನಿದೇವರ ಪಾದಾರವಿಂದವೇ ಗತಿ ಗೋವಿಂದ ಶನಿದೇವರ ಪಾದಾರವಿಂದವೇ ಗತಿ ಗೋವಿಂದ ನೋಡು ಸಖಿ ಲಾವಣ್ಯ ಚದುರೆಯ ನೋಡು ಸಖಿ ಲಾವಣ್ಯ ಚದುರೆಯ ಲಾವಣ್ಯ ಚದುರೆಯ ಲಕ್ಷಗಳ ದೀಪದ ಉರಿಯೊಳ ಅಮ್ಮ ಸಖಿ ಲಕ್ಷಗಳ ದೀಪದ ಉರಿಯೊಳ ದೀಪಕ ಮಾಲೆಯ ರಾಗವ ಆಡಿದ ಅಮ್ಮ ಸಖಿ ದೀಪಕ ಮಾಲೆಯ ರಾಗವ ಆಡಿದ ನೋಡು ಸಖಿ ಲಾವಣ್ಯ ಚದುರೆಯ ಲಾವಣ್ಯ ಚದುರೆಯ ಲಾವಣ್ಯ ಚದುರೆಯ ಕೆಂಪು ಗುಲಾಬಿಯ ಹಳದಿಯ ಹಸುರಿನ ಕೆಂಪು ಗುಲಾಬಿಯ ಹಳದಿಯ ಹಸುರಿನ ಪರಿಪರಿಯಿಂದ ಮಿತಿಮೀರಿಸುತ್ತ ಪರಿಪರಿಯಿಂದ ಮಿತಿಮೀರಿಸುತ್ತ ನೋಡು ಸಖಿ ಲಾವಣ್ಯ ಚದುರೆಯ
ಲಾವಣ್ಯ ಚೇದುರೆಯ ಲಾವಣ್ಯ ಚೇದುರೆಯ. ಅಮ್ಮ ಸಖಿ, ಎಂದು ಇಲ್ಲದ ನಮ್ಮ ಪಟ್ಟಣದಲ್ಲಿ ದೀಪವು ದಗದಗನೆ ಉರಿದಿರುವ ಕಾರಣವೇನು? ಪುಣ್ಯಪರ್ಸನವು ದೀಪಂಜ್ಯೋತಿ ರಾಗವನ್ನು ಆಡಿದ್ದರಿಂದ ದೀಪಕ್ಕೆಂದು ರಾಗವನ್ನು ಆಡಿದ್ದರಿಂದ ಈ ರೀತಿ ದಗದಗನೆ ಉರಿತಿರುವುದು. ಈ ರೀತಿ ದಗದಗನೆ ಉರಿಯುತ್ತಿರುವುದು. ಆ ಪುಣ್ಯ ಪುರುಷನ ಎಲ್ಲಿರುವನು? ಅರಮನೆಯಲ್ಲಿ ಕರೆದುಕೊಂಡು ಬರುವರಾಗಿ. ಆಗಬಹುದಮ್ಮ. ಆಗಬಹುದಮ್ಮ. ಮಹಾತ್ಮರ ಪಾದಕ್ಕೆ ನಮಸ್ಕರಿಸುವೆ. ಅಮ್ಮ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳಿ, ನೀವು ಯಾರು? ನಾವು ಪದ್ಮಾವತಿ ಕಡೆಯವರ ಸಖಿಯರು. ಪದ್ಮಾವತಿ ಯಾರ ಮಗಳು? ತೇಜಸ್ವಿನಿ ಮಗಳು. ನನ್ನಲ್ಲಿ ಬಂದ ವಿಚಾರವೇನು? ನಮ್ಮ ದೇವಿಯು ನಿಮ್ಮನ್ನು ಕರೆದುಕೊಂಡು ಬರುವಂತೆ ಆಜ್ಞಾಪಿಸಿರುವಳು. ದಯಮಾಡಿಸಿ. ಬರೋಣವೆಂದರೆ ನನಗೆ ಕರಾಚರಣವೇ ಇಲ್ಲದಂತಾಗಿದೆಯಲ್ಲ ತಾಯಿ. ಪಲ್ಲಕ್ಕಿಯನ್ನು ಕುಳಿತಿಸಲು ಕುಳಿತುಕೊಳ್ಳಿ, ನಾವು ಎತ್ತುಕೊಂಡು ಹೋಗ್ತೇವೆ. ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳಿ, ನಾವು ಎತ್ತಿಕೊಂಡು ಹೋಗುತ್ತೇವೆ. ಆಗಬಹುದು ಶೆಟ್ಟರೇ. ಕೇಳಿ ಶೆಟ್ಟರ ಅಪ್ಪಣೆ ಆದರೆ ನಾನು ಬರುತ್ತೇನೆ ತಾಯಿ. ತೇಜಸ್ವಿನ ಪಾದಕ್ಕೆ ನಮಸ್ಕರಿಸುವೆ. ಅಮ್ಮ, ನಿಮಗೆ ಮಂಗಳವಾಗಲಿ. ನನ್ನಲ್ಲಿಗೆ ಬಂದ ವಿಚಾರವೇನು? ನಮ್ಮ ದೇವಿಯು ಮಹಾತ್ಮರನ್ನು ಕರೆದುಕೊಂಡು ಬರುವಂತೆ ಆಜ್ಞಾಪಿಸುವಳು. ಮಹಾತ್ಮರೇ, ಅಮ್ಮ, ಮಹಾತ್ಮರೇ, ನೀವು ತಾವು ಸಹ ಹೋಗಿ ಬನ್ನಿ. ಶೆಟ್ಟರೇ, ಅಲ್ಲಿ ವಿಚಾರ ಮುಗಿದ ಮೇಲೆ ಪುನಃ ನನ್ನನ್ನು ಇಲ್ಲಿಗೆ ಕರೆತರುವಂತೆ ಆಜ್ಞಾಪಿಸಿ. ಅಮ್ಮ, ವಿಚಾರ ಮುಗಿದ ಮೇಲೆ ಪುನಃ ಇವರನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಬಿಡಬೇಕು ತಾಯಿ. ಇಲ್ಲವಾದರೆ ನಿಮ್ಮ ಮೂಗು ಮುಂದಲೆಯನ್ನು ಕುಯ್ಯುತ್ತೇನೆ. ಕುಳಿತುಕೊಳ್ಳಿ. ಆಗಬಹುದು ತಾಯಿ. ಆ ಪುಣ್ಯ ಪುರುಷನ ಕರೆದುಕೊಂಡು ಬಂದಿರುವಿರಾ? ಹೌದಮ್ಮ. ಎಲ್ಲಿರುವನು? ಅಗೋ ಇಲ್ಲೇ ಇರುವನು. ಓ, ಈತನೇನೆ. ಎಷ್ಟು ಸುಂದರವಾಗಿರುವನು. ಪರಿಪರಿಯಿಂದ ಮಿತಿ ಮೀರಿಸುತ್ತ ಮೋಹಕ ರೂಪ ನಾಂಕನೆ ಸಖಿಯೇ. ಪರಿಪರಿಯಿಂದ ಮಿತಿ ಮೀರಿಸುತ್ತ ಮೋಹಕ ರೂಪ ನಾಂಕನೆ ಸಖಿಯೇ. ಚಂದಿರನಂತೆ ಒಳೆಯುವರಿವನು, ಚಂದಿರನಂತೆ ಒಳೆಯುವರಿವನು, ಮುಖವನು ನಾನಾಂತಲೇ ಸಖಿಯೇ. ಮುಖವನು ನಾನಾಂತಲೇ ಸಖಿಯೇ. ಪರಿಪರಿಯಿಂದ ಮಿತಿಮೀರಿಸುತ್ತ ಮೋಹಕರು ನಾಂತಲೇ ಸಖಿಯೇ. ಮೋಹಕರು ನಾಂತಲೇ ಸಖಿಯೇ. ಸುಂದರನಂತೆ ಒಳೆಯುವರಿವನು, ಮುಖವನು ನಾನಾಂತಲೇ ಸಖಿಯೇ. ಮುಖವನು ನಾನಾಂತಲೇ ಸಖಿಯೇ. ಪರಿಪರಿಯಿಂದ ಮಿತಿಮೀರಿಸುತ್ತ ಮೋಹಕ ರೂಪ ನಾಂತಲೇ ಸಖಿಯೇ. ಮೋಹಕ ರೂಪ ನಾಂತಲೇ ಸಖಿಯೇ. ಅಮ್ಮ ಸಖಿ, ಅರಮನೆಗೆ ಹೋಗಿ ತಿಂಡಿ ಫಲವನ್ನು ಹೆಚ್ಚೆಚ್ಚಾಗಲು ತೆಗೆದುಕೊಂಡು ಬರುವರಾಗಿ. ಅಯ್ಯಯ್ಯೋ, ಅವುಗಳನ್ನು ತೆಗೆದುಕೊಂಡು ಬರುತ್ತೇವೆ. ಈ ಕುಂಟನನ್ನು ಕಟ್ಟಿಕೊಂಡು ಈ ಗುಂಡನ್ನು ಕಟ್ಟಿಕೊಂಡು ಇಲ್ಲೇ ಇರುವನು. ಹೋಗಿರಲಿಲ್ಲ ಜಾಕೆಟ್.